ರವೀಶ್ ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು. ನಮ್ಮದೇನು ನಾಳೆ 1ನೇ ತಾರೀಕು ಘಟಿಕೋತ್ಸವ ಇದೆ. ಘಟಿಕೋತ್ಸವ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಡಾಕ್ಟರೇಟ್ ಪದವಿಗಳನ್ನ ಒಂದು ಯೂನಿವರ್ಸಿಟಿಯಿಂದ 3 ಜನಕ್ಕೆ ಕೊಡ್ಬೋದು ಅಂಥೇಳಿ ರಾಜ್ಯಪಾಲರ ನಿರ್ದೇಶನ ಇದೆ ಮತ್ತು ಸರ್ಕಾರದ ನಿರ್ದೇಶನ ಇದೆ. ಸೊ ಈ ಸಂಬಂಧಪಟ್ಟಂಗೆ ಏನಾಗಿದೆ, ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ನಮ್ಮದೇನಾಗುತ್ತೆ 4 ಜಿಲ್ಲೆ 5 ಜಿಲ್ಲೆ ಬರ್ತವೆ ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಾಗೆ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಈಸ್ಟ್ ಸ್ವಲ್ಪ ಬರುತ್ತೆ, ಬೆಂಗಳೂರು ಸೆಂಟ್ರಲ್ ಸ್ವಲ್ಪ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾರು ಅಚೀವ್ ಮಾಡಿದ್ದಾರೆ ಅವ್ರಿಗೆ ಕೊಡಿ ಡಾಕ್ಟ್ರೇಟ್ ಅಂತೇಳಿ ಹೇಳಿದ್ವಿ ನಾವು. ಇವ್ರೇನು ಮಾಡಿದ್ರು, ನಮ್ಮ ಸಲಹೆಗಳು ತಗೊಂಡು ಸಲಹಾ ಪಟ್ಟಿಯಲ್ಲಿ ಹಾಕಿದ್ವಿ. ಇವರು ಅದೇ ರೀತಿ ನಾವು ಫೈನಲೈಸ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು. ಬಟ್ ಇವ್ರು ಕೊಟ್ಟಿರೋಂಥ ಡಾಕ್ಟ್ರೇಟ್ ಪದವಿಗಳು ಸೆಲೆಕ್ಟ್ ಯಾರು ಮಾಡಿದ್ದಾರೆ ಅದರಲ್ಲಿ ಪಿಚ್ಚಲ್ಲಿ ಸೀನಣ್ಣ ಏನಿದ್ದಾರೆ ಅವ್ರಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು, ಅದ್ರ ಬಗ್ಗೆ ಸಂತೋಷ ಇದೆ. ಬಟ್ ನಮ್ಮ ರಾಧಾಕೃಷ್ಣ ಅಡಿಗ ಅಂತೇಳಿ ಬ್ರಾಹ್ಮಿನ್ಸ್ ಕಿಚನ್ ಕೆಫೆ ಅಂತೇಳಿ ಅವ್ರಿಗೆ ನಾವು ಯಾರು ಏನು ಕೋಆರ್ಡಿನೇಟ್ ಮಾಡಿಲ್ಲ. ಮತ್ತು ಅವ್ರನ್ನ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಾವು ಸೆಲೆಕ್ಟು ಮಾಡಿಲ್ಲ, ಅವ್ರದ್ದು ಹಿನ್ನೆಲೆ ನಮ್ಗೆ ಗೊತ್ತಿಲ್ಲ. ಅದಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಹಾಲಾಡೆ ಶ್ರೀನಿವಾಸ್ ಶೆಟ್ಟಿ ಅಂತೇಳಿ ಅವರೊಬ್ಬರು ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಇಂಡಸ್ಟ್ರೀಸ್ಟ್ ಅಂದರೆ ನಮ್ಮ ರಾಜ್ಯಪಾಲರು ಕೂಡ ಅದ್ರ ಬಗ್ಗೆ ಅವ್ರಿಗೂ ಮಾಹಿತಿ ಇಲ್ಲ. ಇದನ್ನು ನಮ್ಮ ವಿ ಸಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಸೆಲೆಕ್ಟ್ ಮಾಡಿದ್ದಾರೆ ಅಂತೇಳಿ ನಾವು ಇವತ್ತು ಕ್ವಶನ್ ಮಾಡಲಿಕ್ಕೆ ಹೋದಾಗ, ಇಲ್ಲ ನಮ್ಮ ನನಗೂ ಸಂಬಂಧ ಇಲ್ಲ, ಇದನ್ನು ಪ್ಯೂರ್ಲಿ ರಾಜ್ಯಪಾಲರ ಆಫೀಸಿಂದ ಮಾಡಿದ್ದಾರೆ, ಇದೇನಿದೆ ಕೂಡ ನೀವು ರಾಜ್ಯಪಾಲರಿಗೆ ಕೇಳ್ಕೋಬೇಕು ಅಂತ ಹೇಳಿ ವಿತಿನ್ ಯಾವಾಗಲೂ ಸಿಂಡಿಕೇಟ್ ಸಭೆ ನಡೆದಾಗ 2 ಅವರ್ 3 ಅವರ್ ನಡೆಯುವಂಥ ಸಭೆ ಇವತ್ತು ಬರೀ ಅರ್ಧ ಗಂಟೆ 3/4 ಗಂಟೆಯಲ್ಲಿ ಮುಗಿಸಿ ಕಳಿಸಿಕೊಟ್ಟಿರೋಂಥದ್ದು ಇವತ್ತು ನಡೆದಿದೆ. ಸೊ ಇದ್ರ ಬಗ್ಗೆ ನಾವು ರಾಜ್ಯಪಾಲರ ಹತ್ರ ಖಂಡಿತವಾಗೂ ಮಾತಾಡ್ತೀವಿ. ಹೌದಾ, ನಿಮ್ಮ ಆಫೀಸಿಂದ ಏನಾದರೂ ನೀವು ಸೆಲೆಕ್ಟ್ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ನಮಗೆ ತಪ್ಪು ಮಾಹಿತಿ ಏನಾದರೂ ಕೊಡ್ತಾ ಇದ್ದಾರಾ ವಿ ಸಿ ಅವರು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರಷ್ಟು ಅಚೀವ್ ಮಾಡಿದಂಥವ್ರು, ಸುಮಾರು ಒಳ್ಳೆ ಏನಂತಾರೆ ಸಾಮಾಜಿಕ ಸೇವೆ ಮಾಡಿದಂಥವ್ರು ಇಂಡಸ್ಟ್ರೀಸ್ ಎಲ್ಲ ಇದ್ದಾರೆ ನಮ್ಮ ಹತ್ರ. ಅಂಥವ್ರು ಕೊಡಲಿ ಏನಂತೆ. ಈಗ ಒಂದು ಯೂನಿವರ್ಸಿಟಿ ಅಂತಂದಾಗ ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ 5 ಜಿಲ್ಲೆಯಲ್ಲಿ ಯಾರೋ ಒಬ್ಬರು ಸಿಗೋದಿಲ್ವಾ ನಮಗೆ? ನಾವು ಇಬ್ಬರು ಕೊಡಿ, ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಇಬ್ಬರು ಕೊಡಿ ಅಂತ ಕೇಳಿದಾಗ ಒಬ್ಬರು ಕೊಟ್ಟಿದ್ದಾರೆ, ಪಿಚ್ಚಳ್ಳಿ ಸೀನಣ್ಣನವರು ಕೊಟ್ಟಿದ್ದಾರೆ. ಅದು ಖುಷಿ ತರೋಂಥ ವಿಚಾರ. ಅದು ಯಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಅದಾಗೆ ಈ ನಮ್ಮ ರಾಧಾಕೃಷ್ಣ ಅಡಿಗ ಅಂತಾರೆ ನಮ್ಗೆ ಗೊತ್ತಿಲ್ಲ, ಯಾರು ಬ್ರಾಹ್ಮಿನ್ಸ್ ಕಿಚನ್ ಕೆಫೆ ಅಂತಾರೆ. ಯಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರೇನೋ 500 ಕೋಟಿಗಿದ್ದಾರೆ, ಅವ್ರೇನು ದೊಡ್ಡ ಇಂಡಸ್ಟ್ರೀಸು, ಇಂಟರ್ನ್ಯಾಷನಲ್ ಫಿಗರು ಅಂತ ಹೇಳಿದ್ರು. 100 ಮನೆನ ಭಾಳ ತೀರಾ ಬಡವ್ರಿಗೆ ಕಟ್ಸ್ಕೊಡ್ತಾಯಿದ್ದಾರೆ. ಅದ್ರಲ್ಲಿ 20 ಮನೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಇನ್ನೂ 80 ಮನೆ ಈಗ ಅನ್ಕೋನ್ ಪ್ರೋಸೆಸ್ ಅಂತ ಹೇಳಿದ್ರು. ಆ ಲೆಕ್ಕಾಚಾರ ತಗೊಂಡಾಗ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ 70 ಮನೆ 80 ಮನೆ ಕಟ್ಸ್ಕೊಡೋಂಥ ಸರ್ ರಘುನಾಥ್ ಅಂತ ಇದ್ದಾರೆ. ಅವರು ಅಂಥ ಮಹನೀಯರಿಗೆ ನೀವು ಗುರ್ತಿದ್ದು ಕೊಡಿ, ಖಂಡಿತ ಸಂಶಯ ಇದೆ. ಗೌರವ ಡಾಕ್ಟರೇಟ್ ಅಂತಂದರೆ ಅದು ಭಾಳ ಏನಂತಾರೆ, ಒಂದು ಉನ್ನತ ಸ್ಥಾನದಲ್ಲಿ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಗುರ್ಸ್ಕೊಂಡಂಥವ್ರು, ಅಂಥವ್ರು ಕೊಡಿ. ಅದು ಬಿಟ್ಬಿಟ್ಟು ನೀವು 500 ಕೋಟಿ ಇದೆ, 20 ಮನೆ ಕಟ್ಕೊಟ್ಟಿದ್ದಾರೆ, ಇನ್ನು 80 ಮನೆ ಆನ್ಗೋಯಿಂಗ್ ಪ್ರೋಸೆಸ್ ಅನ್ನೋರು ಏನು ನಮಗೆ ಅರ್ಥ ಆಗ್ತಾಯಿಲ್ಲ. ಇದ್ರ ವಿಚಾರದಲ್ಲಿ ನಾವು ಯಾವುದೇ ರೀತಿ ಸಲಹಾ ಪಟ್ಟಿ ಕೊಟ್ಟಿಲ್ಲ, ಸಲಹೆ ನೀಡಿಲ್ಲ, ನಾವು ಯಾವುದೇ ರೀತಿ ಅಪ್ಲಿಕೇಶನ್ ಕೊಟ್ಟಿಲ್ಲ. ಆಲಾಡಿ ಶ್ರೀನಿವಾಸ್ ಶೆಟ್ಟಿ ಅವ್ರು ಕೊಡಿ, ಇಲ್ಲ ಅಂತಂದರೆ ನಮ್ಮ ಯಾರು ರಾಧಾಕೃಷ್ಣ ಅಡಿಗ ಅವ್ರು ಕೊಡಿ ಅಂತ ನಾವು ಹೇಳಿಲ್ಲ ನಾವು. ಇವರು ಪ್ಯೂರ್ಲಿ ನಮ್ಮ ವಿ ಸಿ ಅವರ ಸೆಲೆಕ್ಷನ್ ಅಂತ ಅನ್ಸುತ್ತೆ. ರಾಜ್ಯಪಾಲರ ನಿರ್ದೇಶನವೂ ಇಲ್ಲ ಅನ್ಸುತ್ತೆ ಇದ್ರು ಈ ವಿಚಾರದಲ್ಲಿ. ಇವರು ಪ್ರತಿ ಮೀಟಿಂಗಲ್ಲೂ, ಪ್ರತಿ ಸಿಂಡಿಕೇಟ್ ಮೀಟಿಂಗಲ್ಲೂ ಸುಳ್ಳು ಹೇಳೋಂಥದ್ದು, ಪ್ರತಿ ಹಂತದಲ್ಲೂ ಕೂಡ ಜನಗಳ ನಮ್ಮ ಸಿಂಡಿಕೇಟ್ ಸದಸ್ಯರನ್ನ ದಿಕ್ ತಪ್ಪಿಸೋಂಥ ಕೆಲಸ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಇವರು. ಸಿಂಡಿಕೇಟ್ ಸಭೆಯಲ್ಲಿ ತಗೊಳ್ಳೋಂಥ ನಿರ್ಧಾರಗಳು ಬೇರೆ, ಇವರು ಟೇಬಲ್ ಅಜೆಂಡಾ ಇಟ್ಕೊಂಡು ಟೇಬಲ್ ಅಜೆಂಡದಲ್ಲಿ ಮಾಡೋಂಥ ವಿಚಾರಗಳು ಬೇರೆ. ನಮಗೆ ಇದು ಅರ್ಥ ಆಗ್ತಾಯಿಲ್ಲ ಈ ನಮ್ಮ ವಿ ಸಿ ಅವ್ರ ವಿಚಾರದಲ್ಲಿ. ಬಿ ಸಿ ಮತ್ತು ರಿಜಿಸ್ಟರ್ ಏನಂದರೆ ಸಿಂಡಿಕೇಟ್ ಸದಸ್ಯರು ಮತ್ತು ಸರ್ಕಾರದ ಮಧ್ಯೆ ಕೋರ್ಡಿನೇಷನ್ಸ್ ಅಷ್ಟೇ. ಅವರು ಡಾಕ್ಟ್ರೇಟ್ ನಾವು ಏನು ಸಿಂಡಿಕೇಟ್ ಸದಸ್ಯರು ಏನು ಆಯ್ಕೆ ಮಾಡಿ ಕೊಡ್ತೀವಿ, ಯಾಕಂದರೆ ಆನ್ ಫೀಲ್ಡಲ್ಲಿರುತ್ತವ್ರು ನಾವು. ಇವರು ವಿ ಸಿ ಅಂತಂದಮೇಲೆ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವರು ನಮ್ಮ ಹೆಡ್ ಆಫ್ ದಿ ಯೂನಿವರ್ಸಿಟಿ. ಫೀಲ್ಡಲ್ಲಿರೋಂಥವ್ರು ನಾವು 8 ಜನ ಇರ್ತೀವಿ. ಅದರಲ್ಲಿ 2 ರಾಜ್ಯಪಾಲರು ಸೆಲೆಕ್ಷನ್ ಇರ್ತದೆ, ಇನ್ನು 6 ಜನ ಸರ್ಕಾರದ ಯಾವುದು ಪ್ರೆಸೆಂಟ್ ಸರ್ಕಾರ ಇರ್ತದೆ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ. ನಮ್ಮ ಸಿಂಡಿಕೇಟ್ ಸದಸ್ಯರನ್ನ ಸುಮ್ಮನೆ ನಮ್ಮನ್ನು ಕಳಿಸ್ಕೊಡೋದಿಲ್ಲ. ಒಂದು ಪಕ್ಷದಲ್ಲೇ ಆಗಲಿ, ಒಂದು ಸರ್ಕಾರದಲ್ಲಾಗಲಿ. ಯಾಕೆ ಕಳಿಸ್ಕೊಟ್ಟಿರ್ತಾರೆ ಅಂದರೆ ನಮಗೊಂದಷ್ಟು ಮಾಹಿತಿ ಇರ್ತದೆ ಸಮಾಜದ ಬಗ್ಗೆ. ಸಮಾಜದಲ್ಲಿ ನಮಗೊಂದಷ್ಟು ಮಾಹಿತಿ ಇರೋದು, ಏನಾದರೂ ಮಾಡಪ್ಪ ನೀನು ಅಲ್ಲಿ ಹೋಗಿ ಯೂನಿವರ್ಸಿಟಿ ಏನೋ ಬದಲಾವಣೆ ತರೋ ಅಂತ ಕಳಿಸ್ಕೊಟ್ಟಿರ್ತಾರೆ. ನಾವು ಏನು ಸೆಲೆಕ್ಟ್ ಮಾಡಿ ಕಳಿಸಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಸೆಲೆಕ್ಟ್ ಮಾಡಿ ರಾಜ್ಯಪಾಲರಿಗೆ ನಿರ್ದೇಶನ ಕೊಡಬೇಕು ಹೊರತು ಇವರು ವೈಯಕ್ತಿಕವಾಗಿ ಕೊಡಬಾರ್ದು.
ಇವರು ವೈಯಕ್ತಿಕ ಕೊಟ್ಟು ಈಗ ನಮಗೆ ದಿಕ್ಕು ತಪ್ಪಂಥ ಕೆಲಸ ಮಾಡಿದ್ದಾರೆ. ತಮಗೆ ಅವರು 3 ಜನ ಆಯ್ಕೆ ಮಾಡಿದಾರಲ್ಲ, ಅದ್ರಲ್ಲಿ ಇಬ್ಬರು ನೋಡಿಲ್ಲ ಅಂತ ತಾವು ಹೇಳ್ತೀರಾ. ಹೌದು. ಅಂದ್ರೆ ಏನು ಅನುಮಾನ ಇದೆ? ವಿ.ಸಿ ಮೇಲೆ ಏನೋ ಅನುಮಾನ ಇದೆ ತಮಗೆ? ಖಂಡಿತ ವಿ ಸಿ ಅವರು ಇದಕ್ಕೆ ಜವಾಬ್ದಾರಿ. ಏನು ಅನುಮಾನ ಇದೆ? ಈಗ ಓದ್ ಸಿಂಡಿಕೇಟ್ ಸಭೆಯಲ್ಲಿ ಏನು ಹೇಳಿದ್ರು, 2025 ಮೇ 23ನೇ ತಾರೀಕು ನಡೆದಾಗ ಸಭೆಯಲ್ಲಿ ನಿಮಗೆ ಅನಿಸಿಕೆ ಯಾರಿಗೆ ಕೊಡ್ಬೋದು ಅಂತೇಳಿ ಒಂದು ನೀವು ಸಲಹಾ ಪೆಟ್ಟಿಯಲ್ಲಿ ಹಾಕಿ ಅಂತ ಹೇಳ್ತಾರೆ. ನಮ್ಮ ಸಿಂಡಿಕೇಟ್ಸ್ ಏನು ಮಾಡ್ತಾರೆ, ಒಂದಷ್ಟು ಜವಾಬ್ದಾರಿ ಕೊಟ್ಟಿರ್ತಾರೆ. ನಾನು ಕೂಡ ಒಬ್ಬ ಕಲಾವಿದನ ವಿಚಾರ ಹೇಳಿರ್ತೀವಿ. ಅವರು ನಮ್ಮ ಏನಂತಾರೆ ಭಾಳ ಬಡ ಕುಟುಂಬದಿಂದ ಬೆಳೆದಂಥವ್ರು, ಭಾಳ ಒಳ್ಳೆ ಪ್ರತಿಭೆ. ಆ ಹೆಸರು ಹೇಳಿದಾಗ ಆಯಿತು ನೀವು ನೋಡೋಣ ಅಂತೇಳಿ ಇರ್ತಾರೆ. ಬಟ್ ಇದಕ್ಕಿಂತ ಮುಂಚೆ ರಾಜ್ಯಪಾಲರ ಕಳ್ಸೋಕ್ಕಿಂತ ಮುಂಚೆ ನಮಗೆ ಒಂದು ಸಿಂಡಿಕೇಟ್ ಸಭೆ ಕರಿಬೇಕಾಯಿತು. ಕರೆದು ನೋಡಿ ಇಷ್ಟು ಫೈನಲೈಸ್ ಮಾಡಿದ್ದೀವಿ, ಇಷ್ಟು ಜನ ಕಳಿಸ್ಕೊಡ್ತಾ ಇದ್ದೀವಿ, ಇದು ನಿಮ್ಗೆ ಓಕೆನಾ ಅಂತ ಕೇಳಬೇಕಾಯಿತು. ಈ ವಿಚಾರ ಕೇಳಿಲ್ಲ. ಈ ವಿಚಾರ ನಾವು ಇವತ್ತು ಸಿಂಡಿಕೇಟ್ ಮೀಟಿಂಗಲ್ಲಿ ಕೇಳಿಕ್ಕೆ ಹೋದಾಗ ಈ ವಿಚಾರದ ಬಗ್ಗೆ ಡಿಸ್ಕಷನೇ ಇಲ್ಲ. ನಾವು ಕರೆದದ್ದು ಘಟಿಕೋತ್ಸವ ಸಂಬಂಧಪಟ್ಟಂಗೆ ಮೀಟಿಂಗ್, ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಹೋಗ್ತಾರೆ. 30 ಮಿನಿಟ್ಸ್ 40 ಮಿನಿಟ್ಸಲ್ಲಿ ನೀವು ಸಭೆ ಮುಗಿಸ್ತೀರಿ ಅಂತಂದರೆ ನಮಗೆ ಇದ್ರ ಬಗ್ಗೆ ಖಂಡಿತ ಅನುಮಾನ ಇದೆ. ಇದು ಏನಿದ್ರು ಕೂಡ ನಾವು ಮಾತಾಡ್ತೀವಿ.